ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಹೊಸ ವರ್ಷದಲ್ಲಿ ಕೆಲವೊಂದು ಬೇಸರದ ವಿಷಯನೇ ನಾನು ಮಾತಾಡ್ತೀನಿ ಅನ್ನಬಾರದು. ನಮ್ಮ ಮನಸ್ಥಿತಿಗಳನ್ನು ನಾವು ಬದಲಾಯಿಸಿಕೊಂಡು ಒಳ್ಳೆ ಮನಸ್ಥಿತಿಯಿಂದ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡೋದ್ರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ಮನಸ್ಥಿತಿಗಳನ್ನು ನಾವು ಚೆನ್ನಾಗಿ ಮಾಡಿದ್ರೆ ಅದೇ ನಮ್ಮ ಇದರಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಜೀವನದಲ್ಲಿ ಯಾರ್ಯಾರು ಏನೇನೋ ಆಸೆ ಇಟ್ಕೊಂಡಿರ್ತಾರೆ 2025ರಲ್ಲಿ ಆಸೆಗಳೆಲ್ಲ ಕೈಗೂಡಲಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಬೇಸರದ ಸಂಗತಿಯೇ ಇವತ್ತು ಮಾತಾಡ್ತಾ ಇರುವಂಥದ್ದು ಮಾತು ಮಂಥನದಲ್ಲಿ. ಏನು ಬೇಸರದ ಸಂಗತಿ? ಗದಗದಲ್ಲಿ ಮೊನ್ನೆ ಒಂದು ವಾರದ ಹಿಂದೆ ಒಂದು ಫ್ಯಾಮಿಲಿ ಗೃಹ ಪ್ರವೇಶ ಮಾಡಿದಂಥ ಒಂದು ಫ್ಯಾಮಿಲಿ, ಹಿಂದೂ ಫ್ಯಾಮಿಲಿಯವರು, ಅವರು ಎಲ್ಲ ಹಿಂದೂ ದೇವರುಗಳನ್ನು ಹೊರಗಡೆ ಹಾಕಿ ಬೌದ್ಧ ಧರ್ಮನ ಸ್ವೀಕರಣೆ ಮಾಡಿ ಅವರು ಹೋರಾಟಗಾರರಾಗಿದ್ರು ಅವ್ರ ಗಂಡ. ಹಾಗೂ ಅವರು ಈ ದೇವರು ಮೂಢನಂಬಿಕೆಗಳಿಂದ ಜನರಿಗೆ ಎಷ್ಟು ಮೋಸ ಆಗುತ್ತೆ ಅಂತ ನೋಡಿ ಅವ್ರಿಗೆ ಯಾವುದೇ ರೀತಿ ಆ ದೇವರುಗಳಿಂದ ಆ ಮೂಢನಂಬಿಕೆಯಿಂದ ಒಳ್ಳೇದಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ದೇವರುಗಳನ್ನೆಲ್ಲ ಹೊರಗಡೆ ಹಾಕಿ ಹೊಸ ಗೃಹ ಪ್ರವೇಶದ ದಿನ ಬುದ್ಧನ ಮಾತ್ರ ಮನೆ ಒಳಗಡೆ ತಂದಿದ್ದಾರೆ. ಇದನ್ನು ಎಷ್ಟೋ ಜನ ಹಿಂದೂಗಳು ವಿರೋಧ ಮಾಡ್ತಾ ಇರಬಹುದು ಅಥವಾ ಅದ್ರ ಬಗ್ಗೆ ಕಮೆಂಟು ಮಾಡ್ತಾ ಇರಬಹುದು. ಆದ್ರೆ ನಾನು ಇವರಿಗೆ ಹೇಳುವಂಥದ್ದು, ಅವ್ರು ಏನು ಮಾಡಿದಾರಲ್ಲ ಅವ್ರು ಮಾಡಿದ್ದು ಹೆಚ್ಚು ಸರಿ. ಅದ್ರ ಕಾರಣ ಯಾರು ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಮೂಲದಿಂದನೂ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದು ಅದೇ ವಿರುದ್ಧ. ಆದ್ರೆ ಇಷ್ಟೆಲ್ಲ ಆಗಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಅವರು ಬರೀ ರಾಜಕೀಯವಾಗಿ ಸೀಮಿತವಾಗಿದ್ರು ಹೊರತು ಅವರು ಜೀವನನ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅವರನ್ನು ಇದು ಮಾಡ್ಕೊಂಡೇ ಇಲ್ಲ. ಅವ್ರು ಏನು ಮಾಡಿದ್ರು, ಆವತ್ತು ಈ ಹಿಂದೂ ಅಥವಾ ಈ ಆಚರಣೆಗಳಿಂದ ಜನರನ್ನ ತುಳಿತಾ ಇದ್ದದನ್ನೇ ಅವರು ಅದು ಹೋರಾಟ ಮಾಡಿ ಅದನ್ನ ಜನರ ಮಧ್ಯೆನೆ ಹುಟ್ಟಿ ಬಂದು ಜನರಿಗೆ ಎಜುಕೇಶನ್ ಕೊಟ್ಟು ಅದ್ರ ಬಗ್ಗೆ ತಿಳುವಳಿಕೆ ತಿಳಿಸಿ ಅದನ್ನ ಅವರು ಜನರ ಮನಸ್ಸನ್ನ ಮಾರ್ಪಾಡು ಮಾಡೋಕೆ ಪ್ರಯತ್ನ ಪಟ್ಟರು. ಆದ್ರೆ ಅದ್ರಲ್ಲಿ ಅವ್ರು ಸಕ್ಸಸ್ ಆದ್ರ ಇಲ್ಲ. ಯಾಕೆ ಸಕ್ಸಸ್ ಆಗಿಲ್ಲ ಅಂದ್ರೆ ನಮ್ಮ ಮನಸ್ಥಿತಿ ಎಷ್ಟೋ ವಿದ್ವಾಂಸರು, ಪವಾಡ ಪುರುಷರು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ್ರು ಅವ್ರು ಏನು ಮಾಡ್ಲಿಕ್ಕಾಗಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಥಿತಿ ಸರಿಯಾಗ್ಲಿಲ್ಲ. ಇವತ್ತು ಗದಗದಲ್ಲಿ ಆ ಫ್ಯಾಮಿಲಿ ಹೋಗಿದ್ದಾರೆ ನಾನು ಯಾಕೆ ಒಳ್ಳೇದಂತ ಹೇಳಿದ್, ನಿಜವಾಗೂ ಅವರು ಆ ಗೊಂದಲಗಳಿಂದ ಎಲ್ಲ ಮುಕ್ತಿ ಹೊಂದಿ ಬೌದ್ಧ ಧರ್ಮನ ಸ್ವೀಕರಣೆ ಮಾಡಿದ್ದಾರೆ. ಅದು ಹೇಳುದು ಅಂಬೇಡ್ಕರ್ ಅವರು ಕೊನೆಯಲ್ಲಿ ಬೌದ್ಧ ಧರ್ಮ ಸ್ವೀಕರಣೆ ಮಾಡಿದ್ರು. ಯಾಕೆಂದ್ರೆ ಈ ಗೊಂದಲಗಳಿದೆಯಲ್ಲ ಅದು ಯಾವುದೂ ಅಲ್ಲ, ನಮ್ಮ ಮನಸ್ಸು ಒಂದೇ ಇದಂತ ಹೇಳಿ ಅವರು ಬೌದ್ಧ ಧರ್ಮ ಸ್ವೀಕರಣೆ. ಬುದ್ಧ ಹೇಳಿದ ಹಾಗೆ ನಾವು ಧ್ಯಾನದಿಂದ ಇದ್ರೆ ಸಾಕಾಗತ್ತೆ, ಧ್ಯಾನದಲ್ಲಿ ನಮ್ಮನ್ನು ನಾವು ತಿಳ್ಕೊಂಡ್ರೆ ಈ ಪ್ರಪಂಚನ ಬದಲಾಯಿಸ್ಬೋದು ಅಂತ ಅವ್ರು ಹೇಳಿದ್ರು. ಅವ್ರು ಅದೇ ರೀತಿ ಮಾಡಿದ್ರು. ಅವ್ರನ್ನೂ ಈ ಪ್ರಪಂಚ ಬದುಕಲಿಕ್ಕೆ ಬಿಟ್ಟಿಲ್ಲ. ಅವರನ್ನು ಅವ್ರ ಧರ್ಮನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇದಾಗ್ಬಿಟ್ರು. ಆದರೆ ನಮ್ಮ ಜನ ಏನು ಅಂದ್ರೆ ಬರೀ ಜಾತಿ ಧರ್ಮ, ಈ ಹೆಸರು ಮತ್ತೆ ಈ ಮೂಢನಂಬಿಕೆ, ಅದರಲ್ಲಿ ಮೋಸ ಮಾಡುವಂಥವ್ನು ಯಾರೋ ಒಬ್ಬ ಹಣ ಮಾಡ್ತಾನೆ, ಬಡವನ ದುಡ್ದವನು ಅದಕ್ಕೆ ಆ ಪೂಜೆ ಈ ಪೂಜೆ ಅಂತ ಖರ್ಚು ಮಾಡಿ ಅವನು ಹಣ ಹಾಳು ಮಾಡಿಕೊಂಡು ಏನೇನೋ ಮಾಡ್ತಾನೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಗೃಹ ಪ್ರವೇಶಕ್ಕೆ ಪೂಜೆ ಮಾಡಿದ್ರೆ ಗೃಹ ಪ್ರವೇಶ ಮಾಡಿದ್ರೆ ಹಾಗಾಗುತ್ತೆ. ಏನೂ ಆಗುದಿಲ್ಲ. ಅವ್ರು ಇನ್ನೂ ತುಂಬಾ ಚೆನ್ನಾಗಿರ್ತಾರೆ. ಈ ಗೃಹ ಪ್ರವೇಶಕ್ಕೆ ಪೂಜೆ ಅಂತೇಳಿ ಅದಕ್ಕೊಂದು 45,000 ಖರ್ಚು ಮಾಡೋದು, ಅದಕ್ಕೆ ಇಲ್ದಿದ್ದೆಲ್ಲ ಹೇಳುವಂಥದ್ದು, ಅದಕ್ಕೆ ಒಂದು ಗಾಳಿ ಬೆಳಕು ಬರೋ ತರ ಒಂದು ಮೂಲದಲ್ಲಿ ಏನು ವಾಸ್ತು ಇದೆ ಅದ್ರ ಪ್ರಕಾರ ಮನೆ ಕಟ್ಟಿಬಿಟ್ರೆ ಮತ್ತೆ ಯಾವ ವಾಸ್ತುನ ನೀವು ನೋಡುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು. ಯಾವ ವಾಸ್ತು ಆ ದಿಕ್ಕು ಈ ದಿಕ್ಕು ಅದು ಯಾವುದೂ ನೋಡಬೇಡಿ. ಕೆಲವೊಮ್ಮೆ ದಿಕ್ಕುಗಳು ಇದಿಲ್ಲ ಅಂದ್ರೂ ನಮ್ಗೆ ಮನೆ ಕಟ್ಟಿರುವಂತ ಇದು ಚೆನ್ನಾಗಿದ್ದರೆ ಎಲ್ಲವೂ ಸರಿ ಆಗತ್ತೆ. ಕೆಲವೊಮ್ಮೆ ಅನ್ಯಾಯ ಮಾಡಿ ಮೋಸ ಮಾಡಿ ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಏನ್ ಗದಗದಲ್ಲಿ ಕಟ್ಟಿರುವಂತ ಫ್ಯಾಮಿಲಿಗಳು ಒಳ್ಳೆ ರೀತಿಯಿಂದ ಒಳ್ಳೆ ಉದ್ದೇಶದಿಂದ ಮನೆ ಕಟ್ಟಿದ್ದಾರೆ, ಕಷ್ಟಪಟ್ಟು ದುಡಿದು ಮನೆ ಕಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದೇ ಆಗತ್ತೆ. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರು ಅವರಿಗೆ ಒಳ್ಳೇದಾಗುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಏನೂ ಆಗುದಿಲ್ಲ. ಇವತ್ತು ಹಿಂದೂ ಧರ್ಮದಲ್ಲಿರುವಂತ ಆಚರಣೆಗಳು, ಕಟ್ಟುಪಾಡುಗಳು, ಬೇರೆಯವ್ರನ್ನ ನಿಕಷ್ಟವಾಗಿ ನೋಡುವಂಥದ್ದು, ಮತ್ತೆ ಪಂಕ್ತಿ ಭೇದ ಮಾಡುವಂಥದ್ದು, ಬ್ರಾಹ್ಮಣರಿಗೆ ಒಂದು ಸಪರೇಟ್ ಆಗಿ ದೇವಸ್ಥಾನದಲ್ಲಿ ಅವ್ರಿಗೆ ಸಪರೇಟ್ ಊಟ, ನಾರ್ಮಲ್ಲಿಗೆ ಸಪರೇಟ್ ಆಗಿ ಊಟ ಅಂತೇಳಿ ಮಾಡಿದ್ದು, ಇವೆಲ್ಲವೂ ಇದೆಯಲ್ಲ ಈ ಮನಸ್ಥಿತಿ ಮುಂದೊಂದಿನ ಪ್ರತಿಯೊಬ್ಬರು ಹಿಂದೂ ಧರ್ಮದ ಈ ಆಚರಣೆಗಳು ಮನುಷ್ಯ ಬೇಜಾರಾಗಿ ಯಾಕೆ ಈ ಆಚರಣೆಗಳು ಅಂತೇಳಿ ಬಿಟ್ಟು ಹೋದ್ರೂ ಆಶ್ಚರ್ಯ ಇಲ್ಲ. ಆ ಮನಸ್ಥಿತಿಗಳನ್ನ ಚೇಂಜ್ ಮಾಡಿ. ನಾನು ಮೊದಲೇ ಹೇಳಿದೆ, ಕನಕದಾಸರು ಪಾಠ ಕಲಿಸೋಕೆ ಬಂದ್ರು, ನಾವು ಪಾಠ ಕಲಿಯಲಿಲ್ಲ. ಪುರಂದಾಸರು ಬಂದ್ರು, ಬಸವಣ್ಣ ಬಂದ್ರು, ಯಾರೇ ಬಂದ್ರು ನಾವು ಪಾಠ ಕಲ್ತಿಲ್ಲ. ಜಾತಿ 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 ಅಂತ ಸಾಯಿದು. ದೇವರಿಗೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ, ಯಾವ ಆಚರಣೆನೂ ಇಲ್ಲ, ಯಾವ ಮಡಿನೂ ಇಲ್ಲ ಅಂತ ಹೇಳಿ ಪುರಂದರದಾಸರು ಎಷ್ಟೋ ಸತಿ ಹೇಳ್ತಾರೆ. ಅವರು ಆ ಪದ್ಯದಲ್ಲೇ ಇದೆ, ಮಡಿ ಮಡಿ ಎಂದು ಮೂರ್ಮಾರು ಹಾರುವೆ, ನಿನ್ಗೆ ಮಡಿ ಎಲ್ಲಿದೆ ಅಂತ ಕೇಳ್ತಿದ್ರು. ಯಾಕೆಂದ್ರೆ ಹುಟ್ಟಿದಾಗನೇ ಮಡಿ ಇಲ್ಲ, ಇದು
ನಾವು ಯೋನಿಯಿಂದ ಹುಟ್ಟು ಬಂದಿರ್ತೀವಿ, ಅಲ್ಲಿ ಕಸ ಕಲ್ಮಸದಿಂದ ಹುಟ್ಟಿ ಬಂದಿರ್ತೀವಿ. ಯಾವ ಇದು ನಿನ್ನ ದೇಹದಲ್ಲಿ ಪೂರ್ತಿ ಹೊಲಸೆ ತುಂಬಿದೆ, ನಿನಗೆ ಯಾವ ಮಡಿ ಅಂತೇಳಿ ಅವ್ರು ಕೇಳ್ತಾ ಇರ್ತಾರೆ ಅವ್ರ ಭಜನೆಯಲ್ಲಿ. ಆ ಥರ ಕೇಳಿದ್ರು ನಮ್ಮ ಜನ ಬದಲಾಯಿಸೋದಿಲ್ಲ, ಆ ಭಜನೆಗಳನ್ನು ಹಾಡುವುದೇ ಇಲ್ಲ, ಆ ಕೀರ್ತನೆಗಳನ್ನ ಯಾವ ದೇವಸ್ಥಾನದಲ್ಲೂ ಹಾಡುವುದಿಲ್ಲ, ಎಲ್ಲೂ ಹಾಡುವುದಿಲ್ಲ. ಯಾಕೆ ಆಡಿದ್ರೆ ಇವರಿಗೆ ಮಡಿ ಅನ್ನೋರಿಗೆ ಅವಮಾನ ಆಗುತ್ತೆ ಅಂತ ಹೇಳಿ. ಈ ರೀತಿ ಮನಸ್ಥಿತಿ ಇರೋದ್ರಿಂದನೇ ಇವತ್ತು ಆ ಫ್ಯಾಮಿಲಿ ಈ ತರ ಅಲ್ಲ, ಗೊತ್ತಿಲ್ಲದೆ ಎಷ್ಟೋ ಜನ ಈ ಹಿಂದೂ ಧರ್ಮ ಈ ಆಚರಣೆಗಳನ್ನ ಬಿಟ್ಟು ಹೋಗ್ತಾನೆ ಇದ್ದಾರೆ. ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೊಂದು ಫ್ಯಾಮಿಲಿ ಗೊತ್ತಾಗಿದೆ, ಟಿವಿಯಲ್ಲಿ ಬಂದಿರೋದ್ರಿಂದ ನಮ್ಗೆ ಗೊತ್ತಾಯ್ತು ಅಷ್ಟೇ. ನಾನು ಹೇಳೋದು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಆಚರಣೆಗಳಲ್ಲಿ ತುಂಬಾ ಬದಲಾವಣೆಗಳು ಬರಬೇಕು. ಆ ಜಾತಿಯವ್ರನ್ನ ದೇವಸ್ಥಾನಕ್ಕೆ ಬಿಡೋದಿಲ್ಲ. ಈ ಕಡೂರಲ್ಲಿ ಒಂದು ಬೀರೂರು ಕಡೂರ್ ಹತ್ರ ಒಂದು ಇದರಲ್ಲಿ ದೇವಸ್ಥಾನಕ್ಕೆ ದಲಿತರನ್ನು ಬಿಡುವುದಿಲ್ಲ, ದೇವಸ್ಥಾನ ಸುದ್ದಿ ಮಾಡ್ಬೇಕಂತೇಳಿ ಗಲಾಟೆಯಾಗಿ ದೇವಸ್ಥಾನನೇ ಬಂದ್ ಮಾಡೋ ಪರಿಸ್ಥಿತಿ ಬಂದು. ಯಾವ ದೇವರು ಹೇಳಿದ್ದಾನೆ? ಯಾವ ದೇವ್ರ ಜಾತಿ ಇದೆ? ಯಾವ ದೇವ್ರ ಜಾತಿಯಲ್ಲಿ ಹುಟ್ಟಿದ್ದಾನೆ? ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡು ಬದಲಾಗಿಲ್ಲ ಅಂದ್ರೆ ಹಿಂದೂ ಧರ್ಮಕ್ಕೆ ಆಮೇಲೆ ಅಸ್ತಿತ್ವನೇ ಇರುವುದಿಲ್ಲ. ಯಾಕೆಂದ್ರೆ ನೀವು ಈ ಜಾತಿಯಿಂದ ದೇವರನ್ನ ನೀವು ಸೃಷ್ಟಿ ಮಾಡಿರೋ ದೇವರುಗಳಿಂದ ಆ ಹಿಂದೂ ಧರ್ಮನೇ ಹೋಗುತ್ತೆ. ಮೂಲ ಉದ್ದೇಶ ಏನು ದೇವರದ್ದು? ಆ ಉದ್ದೇಶಗಳನ್ನೇ ಇಲ್ಲ. ನಿಮಗೆ ಬೇಕಾದಾಗ ನೀವು ಉದ್ದೇಶ ಬರ್ಕೊಂಡಿದ್ದೀರಿ, ನಿಮಗೆ ಬೇಕಾದಾಗ ನಾವು ಕತೆ ಬರ್ಕೊಂಡಿದೀವಿ, ನಮ್ಗೆ ಬೇಕಾದಾಗ ನಾವು ಹೇಳ್ತೀವಿ. ಅದನ್ನು ಹೇಳಿದ್ರೆ ಹಿಂದೂ ಧರ್ಮ ಉದ್ಧಾರ ಆಗುವುದಿಲ್ಲ, ಹಿಂದೂ ಧರ್ಮದಲ್ಲಿ ಇದ್ದವರು ಉದ್ಧಾರ ಆಗುವುದಿಲ್ಲ. ಪ್ರತಿ ಒಬ್ರು ಮೇಲ್ ಬರಬೇಕು, ಪ್ರತಿ ಒಬ್ರಿಗೂ ಒಳ್ಳೇದು ಬಯಸುವುದೇ ಹಿಂದೂ ಧರ್ಮದ ಮೂಲ ಉದ್ದೇಶ. ಆ ತರ ಮಾಡ್ತಾ ಇದೀವ. ಹಿಂದೂ ಧರ್ಮದಲ್ಲಿ ಇದ್ದವನು ಅವನು ಹಾಳಾಗೋಗ್ಲಿ ಅಂತ ಇವನು ಆಸೆ ಪಡ್ತಾನೆ, ಇವನು ಹಾಳಾಗೋಗ್ಲಿ ಅಂತ ಅವನು ಆಸೆ ಪಡ್ತಾನೆ, ಪಕ್ಕದ ಮನೆಯವನು ಎಷ್ಟು ಬೇಗ ಹಾಳಾಗ್ತಾನೆ ಅಂತ ಇವನು, ಅವನೇನಾದ್ರೂ ಒಳ್ಳೆ ಕೆಲಸ ಮಾಡಿ ಬೆಳಿತಾನೆ ಅಂದ್ರೆ ಅವನ ಬಗ್ಗೆ ಅಪಪ್ರಚಾರ ಮಾಡೋದು. ಇಂಥದನ್ನೇ ಮಾಡ್ಕೊಂಡ್ರೆ ಯಾವತ್ತು ಬದಲಾಗೋದು? ನಿಮ್ಮ ಮನಸ್ಥಿತಿ ಬದಲಾಗದೆ ಇದ್ರು ಯಾವುದೂ ಬದಲಾಗೋದಿಲ್ಲ, ಹಿಂದೂ ಧರ್ಮನೂ ಬದಲಾಗೋದಿಲ್ಲ. ಈ ಹೋರಾಟಗಳು ಇವು ಎಲ್ಲವೂ ವೇಸ್ಟ್ ಆಗಿ ಹೋಗ್ತವೆ, ಅವೆಲ್ಲವೂ ವ್ಯರ್ಥ ಆಗಿ ಹೋಗ್ತವೆ. ನಾವು ಇನ್ನಾದ್ರೂ ಬದಲಾಗೋಣ. 2020ರಲ್ಲಿ 25ರಲ್ಲಿ ನಮ್ಮ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಂಡು ನಾವು ಒಳ್ಳೆ ರೀತಿಯಿಂದ ಇದು ಮಾಡೋಣ. ಅಂತ ಫ್ಯಾಮಿಲಿಗಳು ಹಿಂದೂ ಧರ್ಮದಲ್ಲೇ ಇರಬೇಕು. ಹಿಂದೂ ಧರ್ಮದ ಜೊತೆಗೆ ನಾವು ಬೌದ್ಧ ಧರ್ಮ ನಮಗೆ ಏನು ಬೇರೆ ಅಲ್ಲ. ಬೌದ್ಧ ಧರ್ಮ ನಾವು ಬೌದ್ಧನ ಆರಾಧನೆ ಮಾಡ್ತೀವಿ, ಬೌದ್ಧನ ಇದು ಮಾಡ್ತೀವಿ. ಅವನು ಧ್ಯಾನದ ಪ್ರತೀಕ, ಅವನಿಗೆ ಯಾವ ರೂಪ, ಅವನು ಇವತ್ತು ಅತಿ ಹೆಚ್ಚು ಪೂಜೆ ಮಾಡ್ತೀವಿ. ಆದ್ರೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ಅವನ ಧ್ಯಾನದಿಂದ ಅವನ್ನ ಕಂಡುಕೊಳ್ಬೇಕು. ಆದ್ರೆ ಅದನ್ನ ಕಂಡ್ಕೊಳ್ತಾ ಇದ್ದಾರೆ ಬೌದ್ಧ ಧರ್ಮದವರು, ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಪ್ರಶ್ನೆಗಳಿದ್ದಾವೆ. ಆದ್ರೆ ಅವ್ರು ಹೋಗಿದ್ದು ತಪ್ಪು ಅನ್ನೋರು ಎಷ್ಟೋ ಜನ ಇದ್ದಾರಲ್ಲ, ಅವ್ರಿಗೆ ನಾನು ಈ ಉತ್ತರ ಹೇಳ್ತಾ ಇದ್ದೀನಿ. ನಾವು ನಮ್ಮ ಧರ್ಮದಲ್ಲಿರುವಂತ ಸಮಸ್ಯೆಗಳನ್ನ ಈ ಮಡಿ, ಆ ಜಾತಿಯವರು, ಕೀಳು ಜಾತಿಯವರು, ಈ ಜಾತಿಯವರು, ಮೇಲ್ ಜಾತಿಯವರು, ಅವ್ರು ಮಾತ್ರ ಒಳಗೆ ಬರ್ಬೋದು, ಇವ್ರು ಮಾತ್ರ ಹಣ ಮಾಡಿದ್ರೆ ಅಥವಾ ಇದಿದ್ರೆ ಅವ್ನು ದೊಡ್ಡ ಜಾತಿಯವನಾಗ್ಲಿ, ಅವ್ನು ಯಾವ ಇದ್ದಿದ್ರೂ ಎಲ್ಲಿ ಬೇಕಾದ್ರೂ ಬರ್ಬೋದು. ಇನ್ನು ಉತ್ತರ ಕರ್ನಾಟಕದಲ್ಲಿ ಆ ಜಾತಿಯವನು ಆ ದೇವಸ್ಥಾನದ ಕಟ್ಟೆ ಮುಟ್ರೆ ಏನೋ ಆಗುತ್ತೆ, ಹೀಗಾಗುತ್ತೆ ಅನ್ನೋ ಮೂಢನಂಬಿಕೆಗಳು ಇವತ್ತೂ ಇದೆ. ನಾನು ಎಷ್ಟೋ ಜನ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಬಂದು ಯಾವ್ದೋ ಜಾತಿ ಆಫೀಸರ್ ಬಂದು ಮುಟ್ಟ ತಕ್ಷಣ ಹಿಂಗಾಯ್ತು ಅಂತ ಜನರನ್ನ ಹೆದರಿಸುವಂತ ಮೂಢನಂಬಿಕೆಗಳು ಇವತ್ತು ನಡೀತಾ ಇದೆ. ಅದಕ್ಕಾಗಿ ಹೇಳ್ತಾ ಇರೋದು, ಈ ಮೂಢನಂಬಿಕೆಗಳನ್ನ ಇದನ್ನ ಬಿಡಿ. ದೇವರು ಪ್ರಕೃತಿಯಿಂದ ಬಂದವನು, ಅವನಿಗೆ ಯಾವ ಜಾತಿ ಯಾವ ಧರ್ಮ ಇಲ್ಲ. ಮೂಲ ಜಾತಿ ಧರ್ಮ ಯಾರು? ನಾವು ಕಾಡುವಾಸಿಗಳಾಗಿದ್ದೋ ಮೂಲದಲ್ಲಿ, ಅನಂತರ ನಾಗರಿಕ ಸಮಾಜಕ್ಕೆ ಬಂದ ಹೊರತು ನಮಗೆ ಯಾವ ಜಾತಿ ಧರ್ಮಗಳಿಲ್ಲ. ಹಣ ಇದ್ದವನು ಸ್ವಲ್ಪ ಮೇಲ್ಜಾತಿ ಅಂತ ಮಾಡ್ದ, ಸ್ವಲ್ಪ ಕಲ್ತವನು ನಾನು ಮೇಲ್ಜಾತಿ ಅಂತ ಅವನು ತಿಳಿಯಕ್ ಮಾಡ್ದೆ. ಯಾಕೆಂದ್ರೆ ಅವನಿಗೆ ಕೆಲಸ ಮಾಡೋಕ್ ಜನ ಬೇಕಾಗಿತ್ತು, ಅದಕ್ಕಾಗಿ. ಆದ್ರೆ ಕೆಲಸ ಮಾಡ್ಲಿ, ತೊಂದರೆ ಇಲ್ಲ, ಆದ್ರೆ ಅದು ಗೌರವದಿಂದ ಮಾಡಿಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇನೆ. ಆದ್ರೆ ಅದು ಒಬ್ರು ಒಂದು ರೀತಿ, ಎಲ್ಲರೂ ಒಂದೇ ತರ ಇರೋಕ್ಕಾಗುದಿಲ್ಲ. ಒಬ್ರು ಆ ಕೆಲಸ ಮಾಡ್ಬೇಕಾದ್ರು, ಒಬ್ರು ಈ ಕೆಲಸ ಮಾಡ್ಬೇಕು. ಆದ್ರೆ ಜಾತಿಯಿಂದ ಅಳಬೇಡಿ. ಯಾರು ಮಾಡೋ ಕೆಲಸನೂ ಕೀಳಲ್ಲ, ಯಾರು ಮಾಡೋ ಕೆಲಸನೂ ಮೇಲಲ್ಲ. ಎಲ್ಲಾ ಜಾತಿ, ಅವನು ದೇವ್ರ ಪೂಜೆ ಮಾಡಿದ್ರು ಅವನು ನಾರ್ಮಲ್ ಆಗೇ ಮಾಡ್ಬೇಕು, ಎಲ್ಲವೂ ಮನುಷ್ಯನ ತರನೇ ಬದುಕಬೇಕು. ಅವನೇನು ಇದು ಹೊಟ್ಟೆಗೆ ತಿನ್ಬೇಕು, ಬೆಳಿಗ್ಗೆ ಖಾಲಿ ಮಾಡ್ಬೇಕು, ಇವೆಲ್ಲವೂ ಪ್ರತಿಯೊಬ್ಬ ಮನುಷ್ಯನಿಗೂ ನಾರ್ಮಲ್ ಇರೋದು. ಯಾವ ಜಾತಿ ಯಾವ ಧರ್ಮನೂ ಎಲ್ಲೂ ಬರುವುದಿಲ್ಲ. ನಿಮ್ಮ ಆಚರಣೆಗಳು ನಿಮ್ಮ ಮನೆಗಷ್ಟೇ ಸೀಮಿತ ಆಗಿರ್ಲಿ, ಅದು ದೇವಸ್ಥಾನಗಳಿಗೆ ತರಬೇಡಿ, ಹೊರಗಡೆ ಸಮಾಜಕ್ಕೆ ತರಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆ ಗೃಹ ಪ್ರವೇಶ ಮಾಡಿದಂತ ಆ ಕುಟುಂಬಕ್ಕೆ, ಗದಗದ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ.